ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಮಹಾಕುಂಭಮೇಳ. ಮಹಾಕುಂಭಮೇಳದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ವಿಶ್ವದ ಅತಿ ದೊಡ್ಡ ಉತ್ಸವ ಕುಂಭಮೇಳ ಭಾರತದಲ್ಲಿ ಎಷ್ಟು ಪವಿತ್ರ ಸ್ಥಳಗಳಲ್ಲಿ ಒಂದು? ಸರಿಯಾದ ಉತ್ತರ 4. ಆಕ್ಚುಲಿ ಇದನ್ನ ಚಾರ್ ಧಾಮ್ ಅಂತ ಕರಿತೀವಿ. ಈ ಚಾರ್ ಧಾಮ್ ಪವಿತ್ರ ಸ್ಥಾನಗಳಲ್ಲಿ ಒಂದು ಮಹಾಕುಂಭಮೇಳ ಕೂಡ ಹೌದು. ಸೊ ಇದರಲ್ಲಿ ಈ ಕುಂಭಮೇಳಗಳನ್ನು ಈ ರೀತಿಯಾಗಿ ಮಾಡಲಾಗತ್ತೆ. ಕುಂಭಮೇಳ ಅಂದರೆ ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭ, ಅರ್ಧ ಕುಂಭ, ಮಹಾಕುಂಭ ಮತ್ತು ಮಾಘ ಕುಂಭಮೇಳ. ಮಾಘ ಕುಂಭಮೇಳ ಎಂಬುದಾಗಿ ವಿಶೇಷವಾಗಿ 4 ರೀತಿಯ ಆಚರಣೆಗಳನ್ನು, ಕುಂಭಮೇಳವನ್ನು 4 ರೀತಿಯಾಗಿ ಆಚರಿಸಲಾಗುತ್ತೆ. ಭಾರತದಲ್ಲಿ ಕುಂಭಮೇಳವನ್ನು ಕೆಳಗಿನ ಯಾವ ಸ್ಥಳಗಳಲ್ಲಿ ಆಯೋಜನೆ ಮಾಡಲಾಗುತ್ತೆ? ಆಗಲೇ ನಾವು ಹೇಳಿದಾಗೆ ಪವಿತ್ರವಾದ 4 ಪ್ರಮುಖ ಸ್ಥಳಗಳು ಇವೆಲ್ಲವೂ ಹೌದು. ಯಾವ್ದು? ಪ್ರಯಾಗರಾಜ್, ನಾಸಿಕ್, ಉಜ್ಜಯಿನಿ, ಹರಿದ್ವಾರ. ಈ 4 ಪ್ರಮುಖ ಸ್ಥಳಗಳಲ್ಲಿ ಕುಂಭಮೇಳಗಳನ್ನು ಆಯೋಜಿಸಲಾಗುತ್ತೆ. ಯಾಕೆ ಈ 4 ಪ್ರಮುಖ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತೆ ಅಂದರೆ, ನೋಡಿ, ಸಮುದ್ರ ಮಂಥನದೊಂದಿಗೆ ಈ ಒಂದು ಕುಂಭಮೇಳದ ಘಟನೆ, ಕುಂಭಮೇಳ ಉತ್ಸವ ಹೊಂದಿಕೊಂಡಿದೆ. ಸಮುದ್ರ ಮಂಥನ ಕಾಲದಲ್ಲಿ ಯಾವಾಗ ಅಮೃತ ಬರುತ್ತೆ, ಅಮೃತ ಬರುವಾಗ ಈ ಅಮೃತ ಕಳಶವನ್ನು ಹೊತ್ತು ದೇವೇಂದ್ರನ ಮಗ ಜಯಂತ ಅಮೃತ ಕುಂಭವನ್ನು ಹೊತ್ತು, ಅಮೃತ ಕಳಶವನ್ನು ಹೊತ್ತು ಓಡ್ತಾನೆ. ಆತನನ್ನು ರಾಕ್ಷಸರು ಅಟ್ಟಿಸಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಅಮೃತ ಕಳಶದಿಂದ 4 ಕಡೆ ಅಮೃತ ಚೆಲ್ಲುತ್ತೆ. ಒಂದು ಪ್ರಯಾಗರಾಜ್, ಇನ್ನೊಂದು ನಾಸಿಕ್, ಇನ್ನೊಂದು ಉಜ್ಜಯಿನಿ, ಇನ್ನೊಂದು ಹರಿದ್ವಾರ. ಈ 4 ಕಡೆ ಅಮೃತ ಚೆಲ್ಲಿದಂಥ ಸ್ಥಳಗಳಲ್ಲಿ ಕುಂಭಮೇಳಗಳನ್ನು ಮಾಡಲಾಗುತ್ತೆ. ಇದೊಂದು ಸಾವಿನಿಂದ ಮುಕ್ತಿ ಅಥವಾ ಅಮೃತ ಬಿದ್ದಂಥ ಜಾಗ ಅನ್ನುವಂಥ ಶ್ರೇಷ್ಠತೆ ಕೂಡ ಹೇಳಲಾಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಯಾವ ನದಿಗಳ ಸಂಗಮ ಸ್ಥಾನ ಇದೆ? ಸರಿಯಾದ ಉತ್ತರ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಾನ ಇದೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಕುಂಭಮೇಳ ಇದು. ಇದಕ್ಕೆ ಮಹಾಕುಂಭಮೇಳ ಅಂತೀವಿ. 2025ರಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳ ಮಹಾಕುಂಭಮೇಳ. ಯಾಕಿದು ಮಹಾಕುಂಭಮೇಳ ಅಂತ ಕೇಳಿದ್ರೆ, ಇದು 144 ವರ್ಷದ ನಂತರ ನಡೆಯುತ್ತಿರುವಂತಹ ಒಂದು ವಿಶಿಷ್ಟವಾದ ಕುಂಭಮೇಳವಾಗಿದ್ದು ಇದನ್ನು ಮಹಾಕುಂಭಮೇಳ ಅಂತೀವಿ. ಇದು ಗಂಗಾ, ಯಮುನಾ ಮತ್ತು ಸರಸ್ವತಿ ತೀರದಲ್ಲಿ ನದಿಗಳ ಸಂಗಮ ಸ್ಥಾನವಾದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಉಜ್ಜಯಿನಿಯಲ್ಲಿ ನಡೆಯುವ ಕುಂಭಮೇಳ ಯಾವ ನದಿಯ ದಂಡೆ ಮೇಲೆ ಆಯೋಜನೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಶಿಪ್ರಾ ನದಿಯ ದಂಡೆ ಮೇಲೆ ಉಜ್ಜಯಿನಿಯ ಕುಂಭಮೇಳ ನಡೆಯುತ್ತೆ. ವಿಶೇಷವಾಗಿ ನಾವು ಆಗಲೇ ಹೇಳಿದಾಗೆ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ. ಆನಂತರ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಇನ್ನು ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ ಹಾಗೂ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಗಮನಿಸಿ, ಪ್ರಯಾಗ್ರಾಜ್. ಈ 4 ಕಡೆ ಭಾರತದಲ್ಲಿ ಕುಂಭಮೇಳಗಳು ನಡೀತವೆ. ಹಾಗಾದರೆ ಯಾವ ನದಿಗಳ ದಂಡೆ ಮೇಲೆ ನಡೆಯುತ್ತೆ ಅಂತ ಕೇಳಿದ್ರೆ, ಹರಿದ್ವಾರದಲ್ಲಿ ಗಂಗಾ ನದಿಯ ತೀರದಲ್ಲಿ ನಡೆಯುತ್ತೆ. ನಾಸಿಕ್ನಲ್ಲಿ ಗೋದಾವರಿ ನದಿ ತೀರದಲ್ಲಿ ನಡೆಯುತ್ತೆ. ಉಜ್ಜಯಿನಿಯಲ್ಲಿ ಈಗಲೇ ಹೇಳಿದಾಗೆ ಕ್ಷಿಪ್ರ ನದಿಯ ದಂಡೆಯ ಮೇಲೆ ನಡೆಯುತ್ತೆ. ಪ್ರಯಾಗ್ರಾಜ್ನಲ್ಲಿ 2025ರಲ್ಲಿ ಪ್ರಸ್ತುತ ನಡೆಯುತ್ತಿರುವಂಥ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಎಲ್ಲಿ ನಡೀತಿದೆ ಕೇಳಿದ್ರೆ, ತ್ರಿವೇಣಿ ಸಂಗಮದಲ್ಲಿ 3 ನದಿಗಳ ಸಂಗಮ ಸ್ಥಾನದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮ ಸ್ಥಾನದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ? ಸರಿಯಾದ ಉತ್ತರ 12 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕುಂಭಮೇಳವು ಯುನೆಸ್ಕೋದ ಅಮೃತ ಸಾಂಸ್ಕೃತಿಕ ವಿರಾಸತ್ ಪಟ್ಟಿಯಲ್ಲಿ ಯಾವಾಗ ಸೇರಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2017ರಲ್ಲಿ ಕುಂಭಮೇಳ ಇದೆಯಲ್ಲ, ಇದು ಯುನೆಸ್ಕೋದ ಅಮೃತ ಸಾಂಸ್ಕೃತಿಕ ವಿರಾಸತ್ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಭಾರತದಲ್ಲಿ ಅರ್ಧ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ? ಅರ್ಧ ಕುಂಭಮೇಳ ಸರಿಯಾದ ಉತ್ತರ 6 ವರ್ಷಗಳಿಗೊಮ್ಮೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಆಯೋಜಿಸಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಾಕುಂಭಮೇಳ 2025 ಎಲ್ಲಿ ಆಯೋಜಿಸಲಾಗುತ್ತಿದೆ? ಸರಿಯಾದ ಉತ್ತರ ಪ್ರಯಾಗ್ರಾಜ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಯಾಗ್ರಾಜ್ 144 ವರ್ಷಗಳ ನಂತರ ನಡೆಯುತ್ತಿರುವಂತಹ ಒಂದು ಮಹಾಕುಂಭಮೇಳ ಇದು. ಮಹಾಕುಂಭಮೇಳ ಪ್ರಸ್ತುತ ಭೂಮಿಯಲ್ಲಿ ಇರೋರು ಯಾರು ಕೂಡ ಮುಂದಿನ ಕುಂಭಮೇಳ ನೋಡೋದಿಲ್ಲ. ಹಿಂದಿನ ಕುಂಭಮೇಳ ನೋಡಿಲ್ಲ, ಮುಂದಿನದು ನೋಡಲ್ಲ. ಹಾಗಾಗಿ ಇದೊಂದು ವಿಶಿಷ್ಟವಾದ ಕುಂಭಮೇಳ ಅಂತೇಳಿ ಕರೆಯಲಾಗತ್ತೆ. ಗುರುಗ್ರಹ ಕುಂಭರಾಶಿಯಲ್ಲಿಯೂ ಮತ್ತು ಸೂರ್ಯನು ಮೇಷರಾಶಿಯಲ್ಲಿಯೂ ಪ್ರವೇಶ ಮಾಡಿದಾಗ ಯಾವ ಸ್ಥಳದಲ್ಲಿ ಕುಂಭಮೇಳ ಆಯೋಜಿಸಲಾಗುತ್ತೆ? ಸರಿಯಾದ ಉತ್ತರ ಪ್ರಯಾಗ್ರಾಜ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಕುಂಭಮೇಳವನ್ನು ಎಲ್ಲಿ ಆಯೋಜಿಸಬೇಕು ಅಂತೇಳಿ ನಿರ್ಧರಿಸಲಾಗುತ್ತೆ? ಸರಿಯಾದ ಉತ್ತರ ರಾಶಿ. ಗುರು ಮತ್ತು ಸೂರ್ಯ ಯಾವ ರಾಶಿಯನ್ನು ಪ್ರವೇಶಿಸಿದ್ದಾನೆ ಅನ್ನೋದರ ಆಧಾರದ ಮೇಲೆ ಕುಂಭಮೇಳ ಎಲ್ಲಿ ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಯಾವ ತಿಂಗಳಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಜನವರಿ ಮತ್ತು ಫೆಬ್ರವರಿ. ಜನವರಿ 2025 ಮತ್ತು ಫೆಬ್ರವರಿ 2025 ನಡುವೆ ಈ ಒಂದು ಕುಂಭಮೇಳ ನಡೆಯುತ್ತೆ. ಮಹಾಕುಂಭಮೇಳ 2025 ಯಾವಾಗ ಶುರುವಾಯಿತು? ಶುರುವಾಗಿದ್ದ ಡೇಟ್ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಜನವರಿ 13. ಮಕರ ಸಂಕ್ರಾಂತಿಯ ಹಿಂದಿನ ದಿನ ಶುರುವಾಗಿದ್ದು. ಮಕರ ಸಂಕ್ರಾಂತಿಯ ಹಿಂದಿನ ದಿನ ಪ್ರಾರಂಭ ಆಯಿತು. ಹಾಗಾದರೆ ಮಹಾಕುಂಭಮೇಳ 2025 ಮುಕ್ತಾಯವಾಗುವ ದಿನಾಂಕ ಯಾವುದು ಕೇಳ್ತಾರೆ? ಸರಿಯಾದ ಉತ್ತರ ಫೆಬ್ರವರಿ 26. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳದಲ್ಲಿ ಒಟ್ಟಾರೆ ಎಷ್ಟು ಶಾಹಿ ಸ್ನಾನಗಳಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಶಾಹಿ ಸ್ನಾನವನ್ನು ಪವಿತ್ರ ಸ್ನಾನ ಅಂತೇಳಿ ಕರೆಯಲಾಗತ್ತೆ. ಸೊ ಈ ಮಹಾಕುಂಭಮೇಳದಲ್ಲಿ ಒಟ್ಟು 6 ಶಾಹಿ ಸ್ನಾನಗಳು ಬರ್ತವೆ. ಮಹಾಕುಂಭಮೇಳ ಇದರ ಮೊದಲ ಶಾಹಿ ಸ್ನಾನ ಆಗುವ ದಿವಸ ಯಾವುದು? ಯಾವಾಗ ಆಯ್ತು ಇದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಜನವರಿ 13. ಮಹಾಕುಂಭಮೇಳ ಪ್ರಾರಂಭವಾದ ದಿನ ಮೊದಲ ಶಾಹಿ ಸ್ನಾನ ಆಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ 5 ಶಾಹಿ ಸ್ನಾನಗಳು ಬೇರೆ ಬೇರೆ ವಿಶೇಷ ದಿನಗಳಂದು ನಡೆಯುತ್ತೆ. ಮಹಾಕುಂಭಮೇಳದ ಸಂಬಂಧ ಕೆಳಗಿನ ಯಾವ ಪೌರಾಣಿಕ ಘಟನೆಯೊಂದಿಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ಮಂಥನ. ಸಮುದ್ರ ಮಂಥನದಲ್ಲಿ ಅಮೃತ ಕಲಶದಿಂದ ಚೆಲ್ಲಿದಂತಹ ಅಮೃತ ಬಿದ್ದಿರುವ 4 ಪ್ರಮುಖ ಜಾಗಗಳಲ್ಲಿ ಕುಂಭಮೇಳಗಳನ್ನು ಆಚರಿಸಲಾಗುತ್ತೆ. ಮಹಾಕುಂಭಮೇಳ 2025 ಪ್ರಮುಖ ಪ್ರಾಯೋಜಕರು ಅಥವಾ ಆಯೋಜಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಂಭ ಶಬ್ದದ ಅರ್ಥ ಏನು? ಕುಂಭ ಅಂದ್ರೆ ಮಡಿಕೆ ಅಥವಾ ಕಳಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಉತ್ಸವವನ್ನು ಅಂತರಿಕ್ಷದಿಂದಲೂ ಕೂಡ ನೋಡಬಹುದಾಗಿದೆ? ಸರಿಯಾದ ಉತ್ತರ ಮಹಾಕುಂಭಮೇಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾಕುಂಭಮೇಳದಲ್ಲಿ ಅತ್ಯಂತ ಮಹತ್ವವಾದ ಅನುಷ್ಠಾನ ಯಾವುದು? ಬೇರೆ ಬೇರೆ ಒಂದು ಮೇಳಗಳಲ್ಲಿ ಬೇರೆ ಬೇರೆ ರೀತಿಯ ಅನುಷ್ಠಾನಗಳಿರ್ತವೆ, ಯಜ್ಞ, ಯಾಗ, ಭಂಡಾರ ಈ ರೀತಿ. ಬಟ್ ಮಹಾಕುಂಭಮೇಳದಲ್ಲಿ ಸ್ನಾನವೇ ಪವಿತ್ರವಾದ ಅನುಷ್ಠಾನ. ಅದಕ್ಕೆ 6 ಶಾಹಿ ಸ್ನಾನಗಳನ್ನು ಈ ಮಹಾಕುಂಭಮೇಳಗಳಲ್ಲಿ ಮಾಡಲಾಗುತ್ತೆ. ಸೊ ಇದನ್ನ ಪವಿತ್ರ ಸ್ನಾನ ಅಂತ ಕೂಡ ಕರೀತಾರೆ. ಮಹಾಕುಂಭಮೇಳದಲ್ಲಿ ಎಷ್ಟು ಕೋಟಿ ಜನ ಬಂದು ಸೇರುವ ನಿರೀಕ್ಷೆ ಇದೆ? 2025 ಮಹಾಕುಂಭಮೇಳದಲ್ಲಿ ಎಷ್ಟು ಕೋಟಿ ಜನ ಬಂದು ಸೇರುವ ನಿರೀಕ್ಷೆ ಇದೆ? ಸರಿಯಾದ ಉತ್ತರ 40 ರಿಂದ 45 ಕೋಟಿ ಜನ ಬಂದು ಸೇರುವ ನಿರೀಕ್ಷೆ ಇದೆ. ಆಗಾಮಿ ಕುಂಭಮೇಳ 2027 ಮುಂದಿನ ಕುಂಭಮೇಳ ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ನಾಸಿಕ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ನಾಸಿಕ್ನ ಗೋದಾವರಿ ನದಿ ತೀರದಲ್ಲಿ. ಇದಕ್ಕೆ ಆಗಾಮಿ ಕುಂಭಮೇಳ ಅಂತೇಳಿ ಕರೀತಾರೆ 2027 ಕುಂಭಮೇಳವನ್ನ. ಮಹಾಕುಂಭಮೇಳದ ಪರಂಪರೆ ಯಾವ ಯುಗದಿಂದ ಪ್ರಾರಂಭ ಆಯಿತು? ನಾವಾಗಲೇ ಹೇಳಿದಾಗೆ
ಇದು ಸಮುದ್ರ ಮಂಥನದೊಂದಿಗೆ ಈ ಒಂದು ಮಹಾಕುಂಭಮೇಳ ಹೊಂದಿಕೊಂಡಿದೆ. ಹಾಗಾದ್ರೆ ಈ ಮಹಾಕುಂಭಮೇಳ ಶುರುವಾಗಿದ್ದು ಯಾವಾಗ ಕೇಳಿದ್ರೆ ದ್ವಾಪರ ಯುಗ ಅಂತೇಳಿ ಕರಿಬೋದು. ದ್ವಾಪರ ಯುಗದಲ್ಲಿ ಮಹಾಕುಂಭಮೇಳ ಆಗಿರುವಂತಹ ಉದಾಹರಣೆಗಳು, ದಾಖಲೆಗಳು ಸಿಗ್ತವೆ. ಈ ಕೆಳಗಿನ ಯಾವ ಮೇಳವನ್ನು ಆದಿವಾಸಿಗಳ ಮಹಾಕುಂಭ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೇದಾರಂ ಜಾತ್ರೆ. ಇದನ್ನು ಆದಿವಾಸಿಗಳ ಮಹಾಕುಂಭ ಅಂತೇಳಿ ಕರೀತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಉತ್ತರ ಪ್ರದೇಶದ 76ನೇ ಆಸ್ತಯಿ ಜಿಲ್ಲೆ ಅಂತೇಳಿ ಯಾವುದನ್ನು ಘೋಷಿಸಲಾಗಿದೆ? ಆಸ್ತಯಿ ಜಿಲ್ಲೆ ಅಂದರೆ ಇದೊಂದು ವಿಶಿಷ್ಟ ನಗರ. ಯಾವುದನ್ನು ಘೋಷಿಸಲಾಗಿದೆ? ಆಪ್ಷನ್ಸ್ ಈ ರೀತಿ ಇದೆ: ಪ್ರಯಾಗವನ್ನ, ಮಹಾಕುಂಭ ಮೇಳವನ್ನ, ಯೋಗಿ ಮೇಳವನ್ನ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.